ಈ 5 ಹಾರ್ಡ್ ಟ್ರೂತ್ ನಿಮ್ಮ ಹತ್ರ ಯಾರು ಹೇಳಲ್ಲ, ಬಟ್ ನೀವು ಕೇಳಿಸ್ಕೊಳ್ಳೇಬೇಕು. ಡೇ 51 ಆಫ್ 90 ಡೇಸ್ ಬಾಡಿ ಟ್ರಾನ್ಸ್ಫಾರ್ಮೇಶನ್ ಚಾಲೆಂಜ್. ಮೊದಲನೇದು, ನೀವೇನಾದ್ರೂ ಕನ್ಸ್ ಕಾಣ್ತಿದ್ದೀರಾ, ಏನೋ ಒಂದು ಅಚೀವ್ ಮಾಡಬೇಕು ಅನ್ಕೊಂತಿದ್ದೀರಾ ಅಂದ್ರೆ ಡೋಂಟ್ ಎಕ್ಸ್ಪೆಕ್ಟ್ ಸಪೋರ್ಟ್ ಫ್ರಮ್ ಎನಿ ಒನ್. ಎರಡನೇದು, ನೀವೇನಾದ್ರೂ ಒಂದು ಗೋಲ್ ಅಚೀವ್ ಮಾಡಬೇಕು ಅಂತ ಅನ್ಕೊಂಡ್ರೆ ಮ್ಯಾಡ್ ಆಗಿ ವರ್ಕ್ ಮಾಡ್ರಿ. ವಿತೌಟ್ ಮ್ಯಾಡ್ನೆಸ್ ನೀವು 100% ಎಫರ್ಟ್ ಹಾಕಿದ್ರು ಅದು ನಥಿಂಗ್. ಮೂರನೇದು, ನೀವು ನಿಮ್ಮ ಗೋಲ್ ಮೇಲೆ ಸೀರಿಯಸ್ ಆಗಿಲ್ಲ ಅಥವಾ ನಿಮ್ಗೆ ಗೋಲ್ ಆಪ್ಷನ್ ಪ್ರಿಯಾರಿಟಿ ಲಿಸ್ಟ್ ಅಲ್ಲಿ ಇಲ್ಲ ಅಂದಾಗ ಮಾತ್ರನೇ ನೀವು ರೈಟ್ ಟೈಮ್ಗೆ ವೆಯ್ಟ್ ಮಾಡ್ತೀರಾ. ಇಫ್ ಯು ಸೀರಿಯಸ್ ಅಬೌಟ್ ಯುವರ್ ಗೋಲ್, ನೀವು ರೈಟ್ ಟೈಮ್ಗೆ ವೆಯ್ಟ್ ಮಾಡಲ್ಲ, ನೀವು ಸ್ಟಾರ್ಟ್ ಮಾಡೋದೇ ರೈಟ್ ಟೈಮ್. ಒಂದು ಸಣ್ಣ ಬದಲಾವಣೆ ನಿಮ್ಮ ಲೈಫ್ನೇ ಚೇಂಜ್ ಮಾಡ್ಬೋದು. ಡೂ ಇಟ್ ನೌ. ನಾಲ್ಕನೇದು, ಲೈಫಲ್ಲಿ ಹೆಂಗಾದ್ರೂ ಬದುಕ್ಬಿಡ್ತೀನಿ ಅಂದ್ರೆ ನೀವು ಹ್ಯಾಪಿ ಆಗಿರ್ತೀರಾ, ಜಾಲಿ ಆಗಿರ್ತೀರಾ, ಬಟ್ ನಿಮ್ಮ ಪ್ರೋಗ್ರೆಸ್ ಅಲ್ಲೇ ಇರುತ್ತೆ, ಒಂದಿಂಚು ಡೆವಲಪ್ಮೆಂಟ್ ಇರಲ್ಲ. ಬಟ್ ನೀವು ಒಂದು ಡ್ರೀಮ್ ಇಟ್ಕೊಂಡು ಏನಾದ್ರೂ ಅಚೀವ್ ಮಾಡಬೇಕು ಅಂತ ಥಿಂಕ್ ಮಾಡ್ತಿದ್ರೆ ನಿಮ್ಮ ಲೈಫ್ ಅಷ್ಟು ಈಸಿ ಆಗಿರಲ್ಲ. ನಿಮ್ಗೆ ಏನು ಗೋಲ್ ಅಚೀವ್ಮೆಂಟ್ಸ್ ಇಲ್ಲ ಅಂದ್ರೆ ನೀವು ಹಾಗೆ ಜಾಲಿಯಾಗಿ ಎಂಜಾಯ್ ಆಗಿರ್ರಿ. ಇಫ್ ಯು ಆರ್ ಸೀರಿಯಸ್ ಅಬೌಟ್ ಯುವರ್ ಗೋಲ್ಸ್, ಏನ್ ಬಂದರೂ ಸ್ಟಾಪ್ ಮಾಡಕ್ ಹೋಗ್ಬೇಡ್ರಿ. ಲಾಸ್ಟ್ ಒನ್, ನಿಮ್ ಡ್ರೀಮ್, ನಿಮ್ ಗೋಲ್, ನಿಮ್ ರೆಸ್ಪಾನ್ಸಿಬಿಲಿಟಿ ಆಗಿರುತ್ತೆ. ಬೇರೆಯವ್ರನ್ನ ಬ್ಲೇಮ್ ಮಾಡೋದು ನಿಲ್ಸ್ಬಿಡಿ. ಸೊ ಯಾರ ಸಪೋರ್ಟ್ಗೂ ವೆಯ್ಟ್ ಮಾಡಬೇಡ್ರಿ, ಡೂ ಇಟ್ ಅಲೋನ್. ನಿಮ್ಗೆ ಈ ವಿಡಿಯೋ ಸ್ವಲ್ಪನಾದ್ರೂ ಮೋಟಿವೇಟ್ ಮಾಡಿದೆ ಅಂದ್ರೆ ಲೈಕ್ ಮಾಡ್ರಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡ್ರಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.